ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳೇ ನಡೆದು ತುಂಬ ದಿನನೇ ಆಗೋಗಿತ್ತು. ಆದರೆ ಇವತ್ತು ದೊಡ್ಡ ಮಟ್ಟಕ್ಕೆ ಜಗಳ ಆಗೋಗಿದೆ. ಯಾಕಂತ ಹೇಳಿದರೆ ಶಿಶಿರ್ ಅವ್ರನ್ನ ಮತ್ತು ಹನುಮಂತ್ ಅವ್ರನ್ನ ಎತ್ತು ಕೆಳಗಡೆ ಬಿಸಾಕಿದ್ದಾರೆ ಮಂಜಣ್ಣ ಅವರು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸಾಮ್ರಾಜ್ಯ ಅನ್ನೋವಂಥ ಒಂದು ಟಾಸ್ಕನ್ನು ಬಿಗ್ ಬಾಸ್ ಅವರು ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಕೊಟ್ಟಿರ್ತಾರೆ. ಸೊ ಆ ಸಾಮ್ರಾಜ್ಯದ ಅಧಿಪತಿಯಾಗಿ ಮಂಜಣ್ಣ ಅವರು ಆಯ್ಕೆ ಆಗಿರ್ತಾರೆ. ಸೊ ಅವರನ್ನ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಕೊಟ್ಟಾಗಲೇ ನಾವು ಅನ್ಕೋಬೋದಿತ್ತು ಇವರು ಭ್ರಷ್ಟ ಅಧಿಕಾರಿ ಆಗಿರ್ತಾರೆ ಅಥವಾ ಕಪಟಿ ಆಗಿರ್ತಾರೆ ಅಂತ ಹೇಳಿ. ಸೊ ಈಗ ಆ ಒಂದು ಗೇಮಿಗೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಮನೆತನಕ್ಕೆ ಅಥವಾ ಆ ಸಾಮ್ರಾಜ್ಯಕ್ಕೆ ನಿಜವಾದ ಯುವರಾಣಿಯ ಎಂಟ್ರಿ ಆಗಿದೆ. ಅವರು ಮತ್ತೆ ಬೇರೆ ಯಾರೂ ಅಲ್ಲ, ಮೋಕ್ಷಿತಾ ಅವರು. ಸೊ ಮೋಕ್ಷಿತಾ ಅವರು ಈ ಸಾಮ್ರಾಜ್ಯದ ನಿಜವಾದ ಯುವರಾಣಿಯವರು. ಅವರು ಬಂದು ಮಂಜಣ್ಣನ ಸಾಮ್ರಾಜ್ಯವನ್ನು ಕಸಿದುಕೊಳ್ಳಬೇಕು. ಯಾಕಂತ ಹೇಳಿದರೆ ಕಪಟ ನಾಟಕಗಳನ್ನು ಆಡಿಕೊಂಡು ಭ್ರಷ್ಟಾಚಾರವನ್ನು ಮಾಡಿಕೊಂಡು ಮೋಸದಿಂದ ಆ ಸಾಮ್ರಾಜ್ಯವನ್ನು ಮೋಕ್ಷಿತಾ ಅವರಿಂದ ಮಂಜಣ್ಣ ಅವರು ಕಿತ್ಕೊಂಡಿರ್ತಾರೆ. ಈಗ ಆ ಸಾಮ್ರಾಜ್ಯವನ್ನು ರಿಟರ್ನ್ ಮೋಕ್ಷಿತಾ ಅವರು ತಗೊಳ್ಳೋಕ್ಕೆ ಬಂದಿದ್ದಾರೆ. ಸೊ ಮನೆ ಮಂದಿ ಎಲ್ಲರೂ ಕೂಡ ಮೋಕ್ಷಿತಾ ಅವರ ಪರವಿರಬೇಕು. ಈಗ ಕಪಟಿಯಾಗಿರುವಂತಹ ಮಂಜಣ್ಣ ಅವರು ಆ ಸಾಮ್ರಾಜ್ಯವನ್ನು ಹೇಗೆ ಉಳಿಸ್ಕೋತಾರೆ ಅನ್ನೋದು ಟಾಸ್ಕ್ ಆಗಿರ್ತದೆ. ಬಟ್ ಈ ಟಾಸ್ಕ್ ಒಂದು ಕಡೆ ಈಗ ರ್ಯಾಶ್ ಆಗಿ ಹೋಗಿದೆ, ಹೊಡೆದಾಟದವರೆಗೂ ಕೂಡ ಹೋಗಿದೆ. ಸೊ ಮೋಕ್ಷಿತಾ ಅವರು ಬಂದು ಅವರ ಗದ್ದುಗೆ ಮೇಲೆ ಕೂತ್ಕೋತಾರೆ. ಸೊ ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಜಗಳ ಸ್ಟಾರ್ಟ್ ಆದಾಗ ಮಂಜಣ್ಣ ಅವರನ್ನ ತಡಿಲಿಕ್ಕೆ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಬರ್ತಾರೆ. ಸೊ ಅಲ್ಲಿ ಮಂಜಣ್ಣ ಅವ್ರು ಹೇಳ್ತಾರೆ ಇದು ರಾಜನ ಗದ್ದುಗೆ, ಇದನ್ನು ಬಿಡಬೇಕು ಅಂತ ಹೇಳಿ. ಸೊ ಮೋಕ್ಷಿತಾ ಅವರು ಬಿಡೋದಿಲ್ಲ. ಸೊ ಅವರನ್ನ ಕಾಯ್ಕೊಂಡು ನಿಂತಿದ್ದಂಥ ಹನುಮಂತ ಮತ್ತು ಶಿಶಿರ್ ಅವರನ್ನ ಎಳೆದು ಹನುಮಂತನ ಬಿಸಾಕಿದ್ದಾರೆ. ಬಟ್ ಶಿಶಿರ್ ಅವ್ರನ್ನ ಮೇಲಕ್ಕೆ ಎತ್ತಿ ನೆಲಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಮಂಜಣ್ಣ ಅವರು. ಸೊ ಈ ಕಾರಣದಿಂದ ಮಂಜಣ್ಣ ಅವರು ಮನೆಯಿಂದ ಹೊರಗೆ ಹೋಗುವಂಥ ಚಾನ್ಸಸ್ಗಳು ಇದೆ. ಯಾಕಂತ ಹೇಳಿದ್ರೆ ನಾವು ಪ್ರೋಮೋದಲ್ಲೇ ನೋಡ್ತಿದ್ರೆ ಎಷ್ಟರ ಮಟ್ಟಿಗೆ ಶಿಶಿರ್ ಅವ್ರನ್ನ ಮೇಲಕ್ಕೆ ಎತ್ತಿದ್ದಾರೆ ಅಂತ ಹೇಳಿದ್ರೆ WWE ಆಡ್ತಾರಲ್ಲ ಆ ರೀತಿಯಲ್ಲಿ ಎತ್ತಿ ಬಿಸಾಕಿದ್ದಾರೆ. ಮನೆಯಲ್ಲಿದ್ದಂಥ ಎಲ್ಲರೂ ಕೂಡ ಗಾಬರಿ ಕೂಡ ಆಗಿದ್ದಾರೆ. ಸೊ ಮಂಜಣ್ಣ ಅವರು ಈ ಟಾಸ್ಕ್ನಲ್ಲಿ ರಾಜನಾಗಿ ಮನೆ ಮಂದಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ರೋ ಈಗ ಮನೆ ಮಂದಿ ಎಲ್ಲ ಸೇರಿಕೊಂಡು ಮಂಜಣ್ಣ ಅವರಿಗೆ ಅಷ್ಟೇ ಉರಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಕೊಟ್ಟಿರುವಂಥ ಟಾಸ್ಕು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಸೂಪರಾಗಿ ಮೂಡ್ ಬರ್ತಾ ಇದ್ದಾರೆ. ಬಟ್ ಮಂಜಣ್ಣ ಅವರನ್ನ ಒಂಟಿಯಾಗಿ ಮಾಡಿರೋದು ಮಂಜಣ್ಣಗೆ ತಲೆ ಬಿಸಿ ಆಗಿರ್ತದೆ. ಸೊ ಅವರು ಯಾವುದೇ ಕಂಟ್ರೋಲನ್ನು ತಗೊಳ್ತಾ ಇಲ್ಲ. ಮನೆಯಲ್ಲಿರುವಂತಹ ಎಲ್ಲರ ಮೇಲೆ ರೇಗಾಡ್ತಿದ್ದಾರೆ, ಸ್ವತಃ ಜಗಳ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಮತ್ತು ರಜತ್ ಅವರು ಇವರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಥವಾ ದೊಡ್ಡ ಮಟ್ಟಕ್ಕೆ ಜಗಳ ಆಗಿ ಮಂಜಣ್ಣನ್ನೇ ತೆಗೆದು ಕೆಳಗೆ ಬಿಸಾಕುವಂಥ ಚಾನ್ಸಸ್ಗಳು ರಜತ್ ಮತ್ತು ತ್ರಿವಿಕ್ರಮ್ಗೆ ಇರ್ತದೆ. ಸೊ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಿದೆ ಅಂತ ಹೇಳಿ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಮೊದಲ ಪ್ರೋಮೋ ಆಗಿದೆ. ಸೊ ಎರಡನೇ ಪ್ರೋಮೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.